ತಾಲೂಕು ಆಸ್ಪತ್ರೆಯಲ್ಲಿ ವಿದ್ಯುತ್ ಕೈಕೊಟ್ಟಿದೆ. ಇಡೀ ಸರ್ಕಾರಿ ಆಸ್ಪತ್ರೆ ಕತ್ತಲೆಯ ಕೂಪುವಾಯಿತು. ತಾಲೂಕು ಆಸ್ಪತ್ರೆಯಲ್ಲಿ ವಿದ್ಯುತ್ ಕೈಕೊಡ್ತು. ಎಲ್ಲಿ ನೋಡಿದ್ರು ಕೂಡ ಕತ್ಲು. ಅದು ಕೂಡ ಆಸ್ಪತ್ರೆಯಲ್ಲಿ ಬಾಣಂತಿಯರು, ನವಜಾತ ಶಿಶುಗಳಿದ್ವು, ಎಲ್ಲವೂ ಕೂಡ ಅಲ್ಲಿ ಎಲ್ಲರೂ ಪರದಾಡಬೇಕಾಯಿತು. ವಿಜಯನಗರ ಕೂಡ್ಲಿಗಿ ತಾಲೂಕು ಆಸ್ಪತ್ರೆಯಲ್ಲಿ ಆಗಿರುವಂಥ ಘಟನೆ. ರಾತ್ರಿ ಕರೆಂಟ್ ಇಲ್ಲದೆ ನವಜಾತ ಶಿಶುಗಳ ಆಕ್ರಂದನ ಜೋರಾಗಿತ್ತು. ಬೆಳಕಿಲ್ಲದೆ, ಗಾಳಿ ಇಲ್ಲದೆ ಮಕ್ಕಳು ಅಲ್ಲಿ ಒದ್ದಾಡಿದ್ವು. ಜನರೇಟರ್ ಇಲ್ಲದೆ ಇರೋದ್ರಿಂದ ಸಮಸ್ಯೆ ಉಲ್ಬಣ ಆಗಿದೆ. ಹಗಲು ರಾತ್ರಿ ರೋಗಿಗಳಿಗೆ ಪರದಾಟ ತಪ್ತಾ ಇಲ್ಲ. ಕರೆಂಟ್ ಹೋದರೆ ಬೇಗ ಬರಲ್ಲ. ಬಾಣಂತಿಯರಿಗೆ 4 ರಿಂದ 5 ದಿನದಿಂದ ಸರಿಯಾಗಿ ಊಟ ಕೂಡ ಕೊಡ್ತಾ ಇಲ್ಲ ಅಂತ ಸದ್ಯಕ್ಕೆ ದೂರಿದೆ. ನಿನ್ನೆ ರಾತ್ರಿ 1 ಗಂಟೆ ಕರೆಂಟ್ ಇಲ್ಲದೆ ಹೆರಿಗೆ ವಾರ್ಡ್ನಲ್ಲಿ ಪರದಾಡಬೇಕಾಯಿತು. ಪೋಷಕರು ಮೊಬೈಲ್ ಟಾರ್ಚನ್ನು ಹಿಡಿದು ನವಜಾತ ಶಿಶುಗಳ ಆರೈಕೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ. ಇನ್ನು ಬಿಸಿನೀರು ಕೇಳಿದ್ರೆ ಮನೆಯಿಂದ ತಗೊಂಬನ್ನಿ ಅಂತ ಹೇಳ್ತಾರಂತೆ. ಆಸ್ಪತ್ರೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಗಿಗಳು ಹಿಡಿಶಾಪ ಹಾಕ್ತಿದ್ದಾರೆ. ಹೆರಿಗೆ ವಾರ್ಡ್ ಸೇರಿ ಇನ್ನುಳಿದ ಕಡೆ ರೋಗಿಗಳು ಪರದಾಡಿದ್ರು. ನಿನ್ನೆ ರಾತ್ರಿ 1 ಗಂಟೆಗೆ ಕರೆಂಟ್ ಹೋಯಿತು. ಸೊ ಪೋಷಕರು ಮೊಬೈಲ್ ಟಾರ್ಚನ್ನು ಹಿಡಿದು, ನೀವೀಗ ನೋಡ್ತಿರೋಗೆ ನೋಡಿ, ಅಲ್ಲಿ ಮಕ್ಕಳು ಸ್ವಲ್ಪ ಬೆಳಕಿಲ್ಲ ಅಂತಂದರೆ ಅಥವಾ ಈ ಗಾಳಿ ಸರಿಯಾಗಿ ಆಳಿಲ್ಲ ಅಂತಂದರೆ ಹೆದರ್ತವೆ. ಹಂಗಾಗಿ ಆಳೋದು ಜಾಸ್ತಿ ಆಗುತ್ತೆ. ನಂತರ ಪವರ್ ಬಂದಿದೆ ಲೇಟಾಗಿ.